ಆಶಾ ಕಾರ್ಯಕರ್ತೆಯರ ಕೆಲಸಕ್ಕೆ ಕತ್ತರಿ. ಕಷ್ಟದಲ್ಲಿ ಜೀವನ ನಡೆಸುವ ಭೀತಿಯಲ್ಲಿ ಆಶಾ ಕಾರ್ಯಕರ್ತೆಯರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಾಗಿ ಪ್ರತಿಭಟನೆ. ಇದೇ ಮಾರ್ಚ್ 2026ರ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದ ಈ ಹಿಂದಿನ ಘೋಷಣೆಗಳು ಹಾಗೂ ಇತರೆ ಬೇಡಿಕೆಗಳ ಈಡೇರಿಕೆಗೆ ಜಮಖಂಡಿ ಉಪತಹಸೀಲ್ದಾರ ಮೂಲಕ ಸರ್ಕಾರಕ್ಕೆ ಮನವಿ. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ಗ್ಯಾರಂಟಿ ಕನಿಷ್ಠ ರೂ 10,000 ಭರವಸೆಯನ್ನು ನೀಡಿದ್ದು ಇಲ್ಲಿಯವರೆಗೆ ಆದೇಶ ಆಗಿರುವುದಿಲ್ಲ. ಆಶಾ ಕಾರ್ಯಕರ್ತೆಯರ ಕೆಲಸಕ್ಕೆ ಕತ್ತರಿ. ಮುಖ್ಯವಾಗಿ ರಾಜ್ಯದಲ್ಲಿ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಕೈಬಿಡುವುದಾಗಿ ಹೊರಡಿಸಿರುವ ಆದೇಶ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಉಲ್ಲಂಘನೆಯಾಗಿರುತ್ತದೆ. ಹಾಗೆಯೇ ಕೈಬಿಟ್ಟ ಆಶಾಗಳಿಗೆ ಹೊರಗುತ್ತಿಗೆ ಗ್ರೂಪ್ ಡಿ ನೌಕರಿ ಕೆಲಸ ನೀಡುವುದಾಗಿ ತಿಳಿಸಿ ಕೆಳಗಡೆ ನಿಯಮಾನುಸಾರ ನೇಮಕ ಅಂತ ಹೇಳಿ ಬಹುತೇಕ ಆಶಾಗಳನ್ನು ಕೈಬಿಡುವ ಹುನ್ನಾರ ಅಲ್ಲದೆ ಮತ್ತೇನೂ ಅಲ್ಲ. ಇಡೀ ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ಇಲ್ಲದಿರುವುದು ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ತರ್ಕಬದ್ಧಗೊಳಿಸುವ ಈ ಹುನ್ನಾರ ಆಶಾಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗೆಯೇ ಕಳೆದ ವರ್ಷ ಆಶಾ ಸುಗಮಕಾರರನ್ನು ಕೈಬಿಟ್ಟಿರುವುದು ಕೇಂದ್ರದ ಮಾರ್ಗಸೂಚಿಗೆ ವಿರುದ್ಧವಾಗಿದೆ. ನಮಗೆ ತುಂಬಾ ನೋವಿನ ಸಂಗತಿ ಎಂದು ತಮ್ಮ ಅಳಿಲನ್ನು ತೋಡಿಕೊಂಡಿದ್ದಾರೆ. ಈ ಮನವಿ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಾ ಅಧ್ಯಕ್ಷರು ಅಂಜನಾ ಕುಂಭಾರ, ಕಾರ್ಯದರ್ಶಿ ಸುನೀತಾ ಜಂಬಗಿ ಹಾಗೂ ರಬಕವಿ ಬನಹಟ್ಟಿ ತಾಲೂಕಾ ಅಧ್ಯಕ್ಷರು ಮಂಜುಳಾ ಸರಿಕರ್ ಹಾಗೂ ಪದಾಧಿಕಾರಿಗಳು, ಸಮಸ್ತ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಂಪಾದಕರು ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್. ಪರಿಗಣಿಸಿ ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿ ಆಶಾ ಕಾರ್ಯಕರ್ತರು ನಿಗದಿತ 15,000 ನೀಡಲೇಬೇಕು. ಆಶಾ ಕಾರ್ಯಕರ್ತರಿಗೆ 15,000 ನಿಗದಿಗೊಳಿಸಿ 8 ಗಂಟೆ ಕೆಲಸವನ್ನು ಕಾಯಂಗೊಳಿಸಿ 8 ಗಂಟೆ ಕೆಲಸವನ್ನು ಕಾಯಂಗೊಳಿಸಿ ಯುಟಿಸಿ ಜಿಂದಾಬಾದ್. ವಿಶ್ವದ ಕಾರ್ಮಿಕರೇ ಒಂದಾಗಿ ಕಟ್ಟೆಯಾಗಿ ದುಡಿಸಿಕೊಳ್ಳುವ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ. ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ. ಮುಖ್ಯವಾಗಿ ನಾವು ಮೊನ್ನೆ 12ನೇ ತಾರೀಕಿಗೂ ಕೂಡ ಒಂದು ಸ್ಟ್ರೈಕ್ ಅನ್ನ ಮಾಡಿವಿ. ಬಹಳ ದೊಡ್ಡ ಹೋರಾಟನ ಮಾಡಿವ್ರಿ. ನಾವು ಇವತ್ತು ನಮ್ಮ ಸಾಹೇಬರ ಸಿಬ್ಬಂದಿ ಇರ್ಲಾರ ಕಾರಣಕ್ಕೆ ನಾವು ಅವ್ರಿಗೆ ಒಂದು ಬೆಲೆ ಕೊಟ್ಟು ಇವತ್ತಿನ ದಿನ ನಾವು ಇಲ್ಲೇ ಉಳ್ಕೊಂಡೆವು. ಇಲ್ಲಾಂದ್ರೆ ನಾವು ಇವತ್ತು ಕೂಡ ಅಲ್ಲಿಗೆ ಹೋಗೋರಿದ್ವಿ. ಅದು ಇವತ್ತು ನಾವು ಹಮ್ಮಿಕೊಂಡಿರೋ ಪ್ರಕಾರ ಸರ್ಕಾರ ಏನ್ ಮಾಡೈತಪ್ಪ ಅಂತಂದ್ರೆ 7,000 ಆಶಾ ಕಾರ್ಯಕರ್ತರನ್ನ 1,000ಕ್ಕಿಂತಲೂ ಅವ್ರಿಗೆ ಕಮ್ಮಿ ಜನಸಂಖ್ಯೆ ಐತೆ ಅನ್ನೋ ಕಾರಣಕ್ಕೆ ಕೈ ಬಿಡ್ತೀವಿ ಅಂತ ಹೇಳಿ ಒಂದು ಲೆಟರ್ನ ಕಳಿಸಿದಾರೆ ಆಲ್ರೆಡಿ ರಾಜ್ಯದೊಳಗ. ಅದನ್ನ ಹಿಂದ್ ತಕೋಬೇಕು. ಒಂದು ರೀ 2025 ಜನವರಿ ಒಳಗ ನಮ್ಗ 10,000 ನಿಮಗ್ ಮಾಡಿವು ಅಂತ ಹೇಳಿ ಭರವಸೆ ಕೊಟ್ಟು ನಮ್ಮನ್ನ ಅಲ್ಲಿಂದ ಬೆಂಗಳೂರಿಂದ ನಮ್ ಜಾಗದಿಂದ ಕಳ್ಸ್ಯಾರ. ಅವರು ಇಲ್ಲಿವರೆಗೂ ಯಾವ ಬಜೆಟ್ದಾಗೂ ನಮ್ಮ ಬಗ್ಗೆ ಅವ್ರು ಮಾತನಾಡಿಲ್ಲ, ಅದ್ರ ಬಗ್ಗೆ ವಿಷಯನೇ ಎತ್ತಿಲ್ಲ. ಮಾರ್ಚ್ ಒಳಗ ಅವ್ರ ಬಜೆಟ್ ಅನ್ನು ಮಾಡೋದ್ರ ಆ ಬಜೆಟ್ ಒಳಗ ನಮ್ಮ ಆಶಾ ಕಾರ್ಯಕರ್ತರ ಬಗ್ಗೆ ಅವ್ರು ಮಾತಾಡ್ಬೇಕು. ನಮ್ದು 10,000 ರೂಪಾಯಿ ಫಿಕ್ಸ್ ಪಗಾರವನ್ನ ಸರ್ಕಾರ ಕೊಡ್ಲೇಬೇಕು. ಈ ಸರಿ ಇವತ್ತಿಂದ ನಾವು ಹೋರಾಡ್ತಿದ್ದೇವೆ. ಒಂದು ಸರ್ಕಾರ ನಮಗೆ ಇದನ್ನ ಮಾಡ್ಬೇಕು. ಇದುವಾಗಿ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಾವು ಕಳಕಳಿಯ ವಿನಂತಿ, ನಮ್ಮ ಎಲ್ಲಾ ತಾಲೂಕಿನ ಆಶಾ ಕಾರ್ಯಕರ್ತರ ಪರವಾಗಿ ನಿಮ್ಗೆ ಒಂದನ್ನ ಏನ್ ಹೇಳಕ್ಕೆ ಬರ್ತೀನಿ ಅಂದ್ರೆ ಧನ್ಯವಾದ ಹೇಳ್ತೀನಿ. ನೀವು ಇದನ್ನ ತಕ್ಷಣ ಮ್ಯಾಲಿಂದ ಕಳ್ಸಿಕೊಡ್ಬೇಕು. ನಮಗ್ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ತಾಲೂಕದೊಳಗ ಆಶಾ ಕಾರ್ಯಕರ್ತರ ಪರಿಸ್ಥಿತಿ ಏನೈತಿ ಅಂತ ನಿಮ್ಗೆ ಗೊತ್ತೈತ್ರಿ. ನಾವು ಯಾವ ತರ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತೈತಿ. ಏನೇ ಒಂದು ನಾಯಿ ಕಡಿದ್ರು ನಮ್ಮನ್ನ ಕರೀತಾರ, ನಿಮ್ಗೆ ಅದು ಗೊತ್ತೈತಿ. ಇದಿಲ್ಲ ಇದು ನಾಯಿನ ನೀವು ತಿಳ್ಕೊಂಡ್ಬಿಡ್ರಿ. ಎಷ್ಟ್ ಕೆಲಸ ಮಾಡ್ತೀವಿ ಅಂತ ನಾಯಿ ಹಿಡ್ಕೊಂಡು ಮನುಷ್ಯ ನಾವೇ ಮಾಡ್ಬೇಕ್ರಿ ಕೆಲಸ. ದಯವಿಟ್ಟು ನಿಮ್ ರೀ ಅದಕ್ಕೋಸ್ಕರ ನಮ್ದು ಇದು ನಿಮ್ಗ ಕಳಕಳಿಯ ಮನವಿ ನಿಮ್ಮ ಹತ್ರ.
ಮಾನ್ಯ ತಹಸೀಲ್ದಾರ್ ಪರವಾಗಿ ನಾನು ಈ ಮನವಿಯನ್ನು ಪುರಸ್ಕರಿಸಿ ತಾಲೂಕು ಆಡಳಿತ ಪರವಾಗಿ ನನ್ನ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ತಮ್ಮ ಮನವಟ್ಟನ್ನು ಮಾಡಿ ಸಲ್ಲಿಸುತ್ತೇನೆ ಅಂತ ಭರವಸೆ ನೀಡುತ್ತೇನೆ. ಧನ್ಯವಾದ. ನಾವು ತೇರ್ದಾಳ PH ಇಂದ ಮಾತಾಡುದ್ರಿ, ಪ್ರಭಾತ್ ಹಳ್ಳಿ ಅಂತೇಳಿ ಹಳಿಂಗಳಿ ಸಣ್ಣ ಹಳ್ಳಿಯಿಂದ ಮಾತಾಡುದ್ರಿ. ಆದ್ರೆ ಏನೈತಿ ಈಗ ಜನಸಂಖ್ಯೆ ನಮ್ದನಕ ಕಡಿಮೆ ಐತ್ರಿ. ಕಡಿಮೆ ಇದ್ರೂ ಏನೈತಿ ಗೌರ್ಮೆಂಟ್ ದಿಂದ ಆದ್ರೆ ಏನೈತಿ ನಮ್ಗೆ ಜನಸಂಖ್ಯೆ ಕಡಿಮೆ ಐತಿ, ನಿಮ್ಗೆ ಆಶಾಗಳು ತೆಗಿತಾರ ಅಂತೇಳಿ ಸಮಸ್ಯೆ ಮಾಡ್ಯಾರಿ. ಆದ್ರೆ ಈಗ ಸಣ್ಣ ಸಣ್ಣ ಮಕ್ಳ ಆಮೇಲೆ ಅತ್ತಿ ಮಾವ ಇಲ್ಲ, ಗಂಡ ಅನ್ಕ ಸತ್ತಲ್ಲ. ಅದ್ರ ಮೇಲೆ ಇಂತ ಮಕ್ಕಳ ಕರ್ಕೊಂಡ್ ನಾವ್ ಜೀವನ ಮಾಡುದೇ ಹಂಗ ಇನ್ ಮುಂದೆ ನಮ್ಗೆ ತೆಗದ್ರಂದ್ರ ನಮಗ್ ಯಾವ್ದು ಬ್ಯಾರೆ ಕೆಲ್ಸನೂ ಸಿಗುದಿಲ್ಲ. ಅದ್ರ ಸಲುವಾಗಿ ಏನೈತಿ ಗೌರ್ಮೆಂಟ್ ದಿಂದ ನಾ ಕೈ ಮುಗಿದು ಕೇಳ್ಕೋದಂದ್ರೆ ಏನೈತಿ ಆದ್ರ ನನ್ ಮಕ್ಕಳಿಗೆ ನಮಗ ಏನೈತಿ ಎಲ್ಲಾ ತರ ಅನುಕೂಲದಿಂದ ಐತಿ. ನಮ್ಗೆ ಹೆಂಗ್ ಪೈಲ ನೀವು ಸರ್ಕಾರದಿಂದ ಸೇರ್ಸ್ಕೊಂಡ್ ಬರ್ಲ ಹಂಗ ಮುಂದೆ ಸೇರ್ಸ್ಕೋರತ್ತೇಳಿ ನಾ ಬೇಡ್ಕೋತೀನಿ ನಿಮ್ ಕಡೆ ರೀ. ನಮಸ್ಕಾರ ರೀ, ನನ್ನ ಹೆಸರು ಮಂಜುಳಾ ಅಂತ, ತೇರ್ದಾಳ್ PH ಆಶಾ ಕಾರ್ಯಕರ್ತರಿ, ರಬಗಾಯಿ ಬನಾಟಿ ತಾಲೂಕಿದ ಯೂನಿಯನ್ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರು ಈ ಒಂದು ಹೋರಾಟಕ್ಕೆ ನಾವು ಇಳಿದೀವಿ ಅಂದ್ರೆ ಇದಕ್ಕೆ ಸರ್ಕಾರವೇ ಕಾರಣ. ಯಾಕಂದ್ರೆ ನಾವು ಹೋದ ಸಾರಿ ನಾವು ಫ್ರೀಡಂ ಪಾರ್ಕ್ದಾಗ ಎಲ್ಲರೂ ಸ್ಟ್ರೈಕಿಗೆ ಕುಂತಾಗ ಸರ್ಕಾರ ಏನು ಸುಳ್ಳು ಭರವಸೆ ಕೊಟ್ರಂದ್ರ ನಿಮಗೂ ನಾವು ಕನಿಷ್ಠ ಗೌರವಧನ ಹೆಚ್ಚು ಮಾಡ್ತೀವಿ 10,000 ನೀವೆಲ್ಲರೂ ಎದ್ದು ಹೋಗಂತ ಹೇಳಿದಾಗ ನಾವೆಲ್ಲರೂ ಕಣ್ಣು ಮುಚ್ಚಿ ಬಂದ್ಬಿಟ್ಟಿವಿ. ಬಂದ ತಕ್ಷಣ ನಮ್ಗೆ ಏನ್ ಮಾಡಿದ್ರ ಸರ್ಕಾರ ಸುಳ್ಳು ಭರವಸೆ ನೀಡಿ ಆಶಾ ಕಾರ್ಯಕರ್ತೆಯರನ್ನು 7,000 ಆಶಾ ಕಾರ್ಯಕರ್ತರನ್ನ ತೆಗೆದು ಹಾಕ್ತಿವಿ ಅಂತಂದ್ರೆ ಯಾವ ಆಧಾರ ಮ್ಯಾಗ ಇವರು ಆಶಾ ಕಾರ್ಯಕರ್ತರನ್ನ ತೆಗೆದು ಹಾಕ್ತಾರ ಸರ್ಕಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ 18 ವರ್ಷದಿಂದ ನಾವೇ ಕೆಲ್ಸಕ್ಕೆ ಸೇರಿವ್ರಿ. ಅವತ್ತಿಂದ ಇವತ್ತಿನೊಳಗ ನಾವು ತುಂಬಾ ಕಷ್ಟದಿಂದ ನಾವು ಕೆಲಸ ಮಾಡಾಕತ್ತೀವಿ. ಯಾಕಂದ್ರೆ ನಮ್ಗ ಫಿಕ್ಸ್ ಪೇಮೆಂಟ್ ಅಂತೂ ಇಲ್ಲ. ನಾವು ಯಾವತ್ತು ಹೋರಾಟ ಮಾಡ್ತೀವಿ ನಾವು ದುಡ್ದಂತ ಪೇಮೆಂಟ್ ಜಾರಿಗೊಳಿಸ್ತಾರ. ಅದನ್ನ ಬಿಟ್ರೆ ಸರ್ಕಾರ ನಮ್ ಕಡೆ ಆಶಾ ಕಾರ್ಯಕರ್ತರ ಕಡೆ ಗಮನನ ಇಟ್ಟಿಲ್ಲ. ಇವತ್ತ 60 ವರ್ಷದ ಮೇಲ್ಪಟ್ಟಿದ್ದವ್ರನ್ನು ಅದ್ರೊಳಗೆ ತೆಗಿಬೇಕಂತ ಹೇಳ್ಯಾರಿ. ಅವ್ರನ್ನ ಆಲ್ರೆಡಿ ತೆಗ್ದಾರ, ಲಿಸ್ಟ್ ಒಳಗು ಹೆಸರು ಹಾಕ್ಯಾರಿ. ಅವ್ರು ಇವತ್ತಿನ ದಿನ ಬರೇಗೈಲ ಮನಿಗ್ ಹೋದ್ರ ಅವ್ರನ್ನ ಯಾರು ನೋಡ್ಕೋತಾರ ಅನ್ನೋದು ಸರ್ಕಾರ ಸ್ವಲ್ಪನು ಯೋಚನೆ ಮಾಡಿಲ್ರಿ. ಯಾಕಂದ್ರ ಅವ್ರು ಪಿಂಚಣಿ ಅಂತಂದ ಇಷ್ಟಂತ ಅಮೌಂಟ್ ಕೊಟ್ಟು ಕಳ್ಸಿರ ಅವ್ರ ಜೀವನಕ್ಕೆ ಏನಾರ ಒಂದು ಆಧಾರ ಆಗ್ತಿತ್ತಿಲ್ರಿ. ಅವ್ರಿಗೆ ಹೆಲ್ತ್ ಕಾರ್ಡನು ಸಹಿತ ಇಲ್ಲ. ಯಾಕಂದ್ರ ಈ ಸರ್ಕಾರ ನಮ್ಮ ಬಡವ್ರಿಗೋಸ್ಕರ ಯಾಕೆ ಕಣ್ಣು ತರಿತಾ ಇಲ್ಲ ಅಂದ್ರೆ ನಮ್ಗ ಒಂದು ಆಶ್ಚರ್ಯಕಾರೈತಿ. ಯಾಕಂದ್ರ ಪ್ರತಿ ಸರಿ ನಾವು ಆಶಾಗಳು ರೋಡಿಗೆ ಬರ್ಲೇಬೇಕಾಗೈತ್ರಿ. ಪ್ರತಿ ಸರಿ ಬರುವಾಗ ನಮ್ ಕಣ್ಣೀರ್ ಹಾಕೋತ ನಾವ್ ಇಲ್ಲಿ ಬರಾಕತ್ತೀವಿ ಅನ್ನೋದು ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇದಲ್ಲ. ಯಾಕಂದ್ರ ನಮ್ಮ ಇವತ್ತಿನ ದಿನ ನಮ್ಮ ಪ್ರೆಸ್ ರಿಪೋರ್ಟರ್ ಆಶಾ ಕಾರ್ಯಕರ್ತರ ಬಗ್ಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಪಬ್ಲಿಕ್ ಮಾಡಿದ್ರು. ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಯಾಕೆ ಗುರುತಿಸ್ತಾ ಇಲ್ಲ ಅನ್ನೋದೇ ನನಗೆ ತುಂಬಾ ಮನಸ್ಸಿಗೆ ನೋವಾಗೈತ್ರಿ. ಯಾಕಂದ್ರೆ ಇವತ್ತಿನ ದಿನ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರು ಏನಂದ್ರ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ ಅಂದ್ರು. ಆ 5 ಗ್ಯಾರಂಟಿ ಯೋಜನೆಗಳು ಆಶಾಗಳ ಯೋಜನೆಗಳು ಯಾಕೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಅನ್ನೋದೇ ನಮ್ದು ಎಲ್ಲಾ ಆಶಾ ಕಾರ್ಯಕರ್ತರ ಒಂದು ಅಭಿಪ್ರಾಯ ರೀ. ಯಾಕಂದ್ರೆ ನಾವು ಈ ತಳಮಟ್ಟಿಗೆ ನಾವು ದುಡಿತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ಜೀವನದಾಗ್ರಿ ಒಂದು 0 ಮಗುನ್ ಹಿಡ್ಕೊಂಡು ನಾವು ವಯಸ್ಕರವರೆಗೆ ಅವ್ರ ಸತ್ರು ನಾವು ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕು, ಹುಟ್ಟಿದ್ರು ಮಾಹಿತಿ ಕೊಡ್ಬೇಕು. ಮತ್ತೆ ಆ ಒಂದು ಆಶಾ ಕಾರ್ಯಕರ್ತರನ್ನ ಕಷ್ಟ ಗೋಳು ಕೇಳೋರು ಯಾರು ಇಲ್ಲ. ಈಗ ಸಡನ್ ಆಗಿ ನಮ್ಗೆ 7,000 ಆಶಾ ಕಾರ್ಯಕರ್ತರನ್ನ ತೆಗಿತಾನಂತಾರಲ್ಲ, ಇದಕ್ಕೆ ನಮಗ್ ಕಾರಣ ಕೊಡ್ಬೇಕು. ಈ ಒಂದು ಭರವಸೆನ ಅವ್ರು ಕೈ ಬಿಡ್ಬೇಕು. ನಾವ್ ಹೇಗದೀವೋ ಹೀಗೆ ನಮ್ನ ಮುಂದುವರ್ಸ್ಬೇಕಂತ ನಾ ಸರ್ಕಾರಕ್ಕೆ ಕೇಳ್ಕೊತೀನ್ರಿ. ಯಾಕಂದ್ರ ಸಡನ್ ಆಗಿ 7,000 ಆಶಾಗಳು ಮನಿಗ್ ಹೋದ್ರ ಅವ್ರು ಇಲ್ಲಿವರೆಗೆ ದುಡ್ದಂತದ ಅವ್ರ ಮುಂದೆ ಏನ್ ಕೆಲಸ ಮಾಡ್ತಾರ ಅನ್ನೋದು ಸರ್ಕಾರ ಯೋಚನೆ ಮಾಡ್ಬೇಕು. ಯಾಕಂದ್ರ ಅವ್ರಿಗೆ ಮಕ್ಕಳು ಅದಾರ, ಗಂಡ ಅದಾರ, ವಯಸ್ಕರ ಮನ್ಯಾಗ ಅದಾರ. ಅವ್ರು ಹೋಗೇನ್ ಬೇರೆ ಹೊಲದಾಗ ಕೆಲಸ ಮಾಡೋಟ್ಟು ಪೊಸಿಷನ್ ಇರಂಗಿಲ್ಲ. ಯಾಕ ಜನರ ಸಮುದಾಯ ಜೊತೆ ಆಶಾಗಳು ಆಲ್ರೆಡಿ ಹೊಂದ್ಕೊಂಡಿರ್ತಾರ. ಅದನ್ನ ಸಡನ್ ಆಗಿ ತೆಗೆದಾಕ್ರ ಅವ್ರ ನೋವನ್ನ ಅವ್ರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ ಸರ್ಕಾರನ ನಮ್ಮ ಅಳಲನ್ನು ಗುರ್ತಿಸ್ಕೊಂಡು ನಮ್ಮ 60 ವರ್ಷ ಮೇಲ್ಪಟ್ಟದವ್ರ ಮನಿಗ್ ಹೊಂಟಾರಲ್ಲ ಅವ್ರಿಗೆ ಸಹಿತ ಒಂದ್ ಏನಾದ್ರೂ ಸಹಾಯಧನ ಕೊಡ್ಬೇಕು. ಮತ್ತೆ ನಮ್ಗೆ ಇದ್ದಂತದ ಎಷ್ಟು ಜನಸಂಖ್ಯೆ ಐತಲ್ಲ ಅದೇ ರೀತಿ ನಮಗೆ ಮುಂದುವರ್ಸ್ಬೇಕು. ಬೆಂಚ್ ಮಾರ್ಕ್ ಅನ್ನು ವಾಪಸ್ ತೆಗೆದುಕೊಳ್ಬೇಕು. ಯಾಕಂದ್ರೆ ಬೆಂಚ್ ಮಾರ್ಕ್ ಇದ್ರೆ ಮಾತ್ರ ನಾವು ಆಶಾಗಳು ಕೆಲಸ ಮಾಡ್ಕೋತೀವ. ನಮ್ದು ಎಷ್ಟು ಒಂದು ಕಾಂಪಿಟೇಟಿವ್ ಒಳಗ ನಮ್ದು ಕೆಲಸ ಐತಿ ಅದನ್ನ ಹೊರತುಪಡಿಸಿ ನಾವು ಕೆಲಸ ಮಾಡ್ತೀವಿ. ಏನ್ ಹೊರತುಪಡಿಸಿ ಅಂದ್ರೆ ಇಲೆಕ್ಷನ್ ಡ್ಯೂಟಿಗೆ ಬಂದಾಗ ಮೇನ್ ಆಶಾ ಕಾರ್ಯಕರ್ತರ ಅಲ್ಲಿ ಬೇಕ್ರಿ. ಪ್ರತಿ ಒಂದು ರಂಗೋಲಿ ಹಾಕೋದು ಹಿಡ್ಕೊಂಡು ಅಲಂಕಾರ ಮಾಡೋ ಹಿಡ್ಕೊಂಡು ಆಶಾ ಕಾರ್ಯಕರ್ತರ ಬೇಕು. ಒಂದ್ ಎಕ್ಸಾಮ್ ಡ್ಯೂಟಿ ಹಾಕಿದ್ರೆ ಮೇನ್
ಮಾಡ್ಲೇಬೇಕು ಆಶಾ ಕಾರ್ಯಕರ್ತರೆ. ಯಾಕಂದ್ರೆ ನಮ್ಗ್ ಸಂಬಳ ಇಲ್ದ ನಾವು ದುಡಿತಾ ಇದೀವಿ, ಗೌರವಧನದ ಮೇಲೆ ದುಡಿತಾ ಇದೆ. ಅದು ಸಹಿತ ನಮ್ಗೆ ಕೊಡ್ತಾ ಇಲ್ಲ. ಒಂದ್ ಇಲೆಕ್ಷನ್ ಡ್ಯೂಟಿಗೆ ಹೋದ್ರೆ ನಮ್ಗ್ ನೀರನ್ನು ಕೊಡ್ತಾ ಇಲ್ಲ, ಚಾನು ಕೊಡ್ತಾ ಇಲ್ಲ, ಅಲ್ಲಿ ಊಟನೂ ಇಲ್ಲ. ಇಲೆಕ್ಷನ್ ಡ್ಯೂಟಿಗೆ ಹೋದ್ರೂ ಸಹಿತ ಊಟನೂ ಇಲ್ಲ, ನಮಗ ಅಲ್ಲಿಂದ ಪೇಮೆಂಟ್ ಇಲ್ಲ. ಯಾಕೆ ನಾವು ಪ್ರತಿಯೊಂದನ್ನು ಹಂಗೆ ಮಾಡ್ಬೇಕಂತ ಸರ್ಕಾರ ರೂಲ್ಸ್ ಮಾಡೈತೆ. ನಮ್ ಗಂಡ ಮಕ್ಕಳ ಇಲ್ವಾ, ನಮ್ ಸಂಸಾರ ಇಲ್ವಾ, ಅದನ್ನ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದೇ ನಂದೊಂದು ಹಠ. ಯಾಕಂದ್ರೆ ಇವತ್ತಿನ ದಿನ ನಾವು ಆಶಾಗಳು ಬಟ್ ಬಿಸಿಲೊಳಗ ರೋಡ್ ಮೇಲೆ ಕುಂತೀವಿ ಅಂದ್ರೆ ಇದನ್ನ ಕಾರಣ ಈ ಸರ್ಕಾರ ಮೊದಲ ಕಣ್ಣು ತೆಗೆದು ನಮ್ಮ ಆಶಾಗಳ ಬಗ್ಗೆ ಸಮಸ್ಯೆಗಳನ್ನು ಗುರುತಿಸಿ ಈ ಬಜೆಟ್ ಅಲ್ಲಿ ನಮ್ಗೆ 10,000 ರೂಪಾಯಿ ಪೇಮೆಂಟ್ ಅವ್ರು ಮಾಡ್ಲೇಬೇಕು. ನಮ್ಮ 60 ವರ್ಷ ಮೇಲ್ಪಟ್ಟಿದ್ದವ್ರ ಮನೆಗೆ ಹೊಂಟಾರಲ್ಲ ಅವ್ರ ಬಗ್ಗೆನೂ ಸಹಿತ ಅವ್ರ ಕರುಣೆ ತೋರ್ಬೇಕಂತ ಈ ಮೂಲಕ ನಾನು ಎಲ್ಲಾ ಆಶಾ ಸಹೋದರಿ ಪರವಾಗಿ ನಾ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋತೀನಿ. ಹೆಸರು ಸುನಿತಾ ಜಂಬಿಗೆ ಅಂತ ಹೇಳಿ ನಾನು ಜಮಖಂಡಿ ತಾಲೂಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದು. ನಾನು ಇವತ್ತಿನ ಬಗ್ಗೆ ಈ ಒಂದು ಹೋರಾಟವನ್ನು ನಾವು ಹಾಕೊಂಡಿರೋದು ಆಲ್ ಕರ್ನಾಟಕದಲ್ಲಿ. ನಾವು ಇವತ್ತು 27ನೇ ತಾರೀಕಿಗೆ ಈ ಒಂದು ಹೋರಾಟ ನಾವು ಹಮ್ಮಿಕೊಂಡಿವಿ ಆಶಾ ಕಾರ್ಯಕರ್ತದ್ದು. ಯಾಕೆ ಹಮ್ಮಿಕೊಂಡಿಪ್ಪ ಅಂತಂದ್ರ ಸರ್ಕಾರ ದಿನಕ್ಕೆ ಒಂದೊಂದು ಹೊಸ ಒಂದು ರೂಲ್ಸ್ ಅನ್ನ ತೆಗಿಯಾಕತ್ತೈತಿ. ಇವತ್ತು ಮಾಡಾಕತ್ತಿದ ಒಂದು ಉದ್ದೇಶಪ್ಪ ಅಂತಂದ್ರ ಮೊದ್ಲಿಗಾಗಿ ತಗೊಂಡ್ರ ಎಲ್ಲ ಆಶಾ ಕಾರ್ಯಕರ್ತರೇನ ಈಗ 18 ವರ್ಷದ ಹಿಂದೆ ತಗೊಂಡಾರ. ಅವಾಗ ಹೇಳಿದ್ರು 1000ಕ್ಕೆ ಆಶಾ ಕಾರ್ಯಕರ್ತರ ತಗೊಂಡಾರ. ಈಗ 1000ಕ್ಕೆ 100-200 ಜನಸಂಖ್ಯೆ ಕಮ್ಮಿ ಇದ್ದು ಕೂಡ ಇಡೀ ಒಂದು ರಾಜ್ಯದಾಗ 7,000 ಆಶಾ ಕಾರ್ಯಕರ್ತರನ್ನ ಕೈ ಬಿಡುವ ಸಂದರ್ಭವನ್ನ ಒಂದು ಲೆಟರ್ ಹಾಕ್ಯಾರ ಅವ್ರು ಈಗ ನಮಗ. ಅದಕ್ಕೆ ಆ ಟೈಮ್ದಾಗ ತಗೊಂಡಿದ್ದು ಆಶಾ ಕಾರ್ಯಕರ್ತರ ತಾವೇ ಮೊದಲು ಹೇಳ್ಬೇಕಾಗಿತ್ತು. ಒಂದೊಂದು ಆಶಾ ಬೇಕಪ್ಪ ಅಂತಂದಾಗ ಗ್ರಾಮ ಪಂಚಾಯತಿ ವತಿಯಿಂದ ಆಯ್ಕೆ ಮಾಡ್ಕೊಂಡ ಕಮ್ಮಿ ಇದ್ರು ಕೂಡ ಆಶಾ ಕಾರ್ಯಕರ್ತರನ್ನ ನೇಮಕ ಮಾಡ್ಯಾರ. ಈಗ 1,000ಕ್ಕೆ ಒಂದು ಜನಸಂಖ್ಯೆ ಕಮ್ಮಿ ಇದ್ರು ಕೂಡ 7,000 ಆಶಾ ಕಾರ್ಯಕರ್ತರನ್ನ ಸದ್ಯದಲ್ಲಿ ತೆಗಿತೀವಿ ಅಂತ ಹೇಳ್ಯಾರ. ಅದಕ್ಕೊಂದು ಅವರು ಒಂದು ಸುಳ್ಳು ಭರವಸೆ ಕೊಟ್ಟಾರ ಸರ್ಕಾರ. ಏನಂತ ಕೊಟ್ಟಾರಪ್ಪ ಅಂತಂದ್ರ 7,000 ಆಶಾ ಕಾರ್ಯಕರ್ತರನ್ನ ತೆಗೆದ ನಂತರ ನಾವು ಅವರನ್ನ ಡಿ ಗ್ರೂಪ್ ಆಗಿ ಕೊಡ್ತೀವಿ. ಕೊಡ್ತೀವಿ ಅಂತಂದ್ರೆ ಏನು 7,000 ಆಶಾ ಕಾರ್ಯಕರ್ತರ ಡಿ ಗ್ರೂಪ್ ಖಾಲಿ ಇಲ್ಲ. ಅದ್ರ ಜೊತೆ ಒಂದು ನೇಮಕ ಇಟ್ಟಾರ ಅವ್ರು. ಏನಪ್ಪಾ ಅಂದ್ರ ಪ್ರತಿಯೊಬ್ಬರಿಗೂ 18 ವರ್ಷದಿಂದ 35 ವರ್ಷದ ಒಳಗಿನವರೇ ಇರ್ಬೇಕು. ಅದ್ರ ಜೊತೆ ಅವರಿಗೆ SSLC ಆಗಿರ್ಬೇಕು ಅಂತ. 20 ವರ್ಷದ ಹಿಂದೆ ಆಶಾ ಕಾರ್ಯಕರ್ತನ ತಗೋಬೇಕಾದ್ರ 1ನೇ ಸಾಲಿ ಕಲೀಲಿ, 2ನೇ ಸಾಲಿ ಕಲೀಲಿ, 2 ತಾಸು ಶಿಸ್ತು ಜೋಡಿ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಕಾರಣಕ್ಕೆ ತಗೊಂಡಾರ. ಈಗ SSLC ಕೇಳಕತ್ತಾರ. ಈಗ ಇವ್ರು 7,000 ಆಶಾ ಕಾರ್ಯಕರ್ತರು ಏನ್ ತೆಗ್ದಾರಲ್ಲ ಅವ್ರು ಯಾರು SSLC ಆದವ್ರಿಲ್ಲ, ಯಾರು 35 ವರ್ಷದವ್ರ ಆಶಾ ಕಾರ್ಯಕರ್ತರು ಇಲ್ಲ. ಇದನ್ನೊಂದು ಮೋಸಗಾರದ ನಮ್ಗೊಂದು ವಿಷಯ ಹೇಳಿಸಿ ನಮ್ನ ಹಾದಿ ತಪ್ಪಿಸುವಂತ ಕೆಲಸ ಸರ್ಕಾರ ಮಾಡಾಕತ್ತೈತಿ. ಅದಕ್ಕೋಸ್ಕರ ಅದನ್ನ ಅವ್ರ ಕೈ ಬಿಡ್ಬೇಕು. 7,000 ಆಶಾ ಕಾರ್ಯಕರ್ತರ ಏನ್ ತೆಗಿತೀವತ್ತ ಹೇಳ್ಯಾರಲ್ಲ ಅದನ್ನ ಅವ್ರ ಕೈ ಬಿಡ್ಬೇಕು. ನಾವ್ ಹೆಂಗ್ ಇದ್ದೀವಲ್ಲ ಹಿಂಗಾಗಿ ಮುಂದೆ ಆಶಾ ಕಾರ್ಯಕರ್ತರು ಮುಂದೆ ಹೋಗಿಸ್ಬೇಕು ಸರ್ಕಾರ. ಒಂದು ನಮಗ 2025 ಒಳಗೆ ಜನವರಿ ಒಳಗೆ 10,000 ಫಿಕ್ಸ್ ಮಾಡಿದ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಲ್ಲಿವರೆಗೂ ನಮಗ ಅದನ್ನ ಬಜೆಟ್ ಅನ್ನ ಮಾಡಿಲ್ಲ, ನಮಗ ಅವರು ಮಾಹಿತಿ ಕೊಟ್ಟಿಲ್ಲ. ಈ ಸಲ ಮಾರ್ಚ್ ಬಜೆಟ್ ಒಳಗ ನಮ್ಗೆ 10,000 ರೂಪಾಯಿ ಮಾಡಿರುವ ಸರ್ಕಾರ ಅದನ್ನ ಈ ಬಜೆಟ್ ಒಳಗ ಮಾತಾಡಿ ನಮ್ಗೆ ಫಿಕ್ಸ್ 10,000 ರೂಪಾಯಿ ಪಗಾರನ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಾ ಅವ್ರಿಗೆ.